ಅಮೆರಿಕದಲ್ಲಿ H1B ವೀಸಾ ವಂಚನೆ, ಭಾರತೀಯ ಮೂಲದ ಇಬ್ಬರು ಅರೆಸ್ಟ್. ಅಮೆರಿಕ ಅಂದ್ರೆ ಅದು ಭಾರತೀಯರ ಪಾಲಿಗೆ ಕನಸಿನ ಲೋಕ. ಅಲ್ಲಿಗೆ ಹೋಗಿ ಬಂದು ಕೆಲಸಗಿಟ್ಟಿಸಿಕೊಳ್ಳಬೇಕು, ಡಾಲರ್ಗಳಲ್ಲಿ ಸಂಪಾದನೆ ಮಾಡಬೇಕು ಅನ್ನೋದು ಲಕ್ಷಾಂತರ ಯುವಕರ ಹಂಬಲ. ಈ ಹಂಬಲಕ್ಕೆ ಇರೋ ಅತಿ ದೊಡ್ಡ ಸೇತುವೆ ಅಂದ್ರೆ ಅದು H1B ವೀಸಾ. ಆದರೆ ಈ ವೀಸಾ ಪಡೆಯುವುದು ಸುಲಭದ ಮಾತಲ್ಲ, ಇದೊಂದು ಲಾಟರಿ ಸಿಸ್ಟಮ್. ಆದರೆ ಈ ಲಾಟರಿ ಸಿಸ್ಟಮ್ ಅನ್ನೇ ಹ್ಯಾಕ್ ಮಾಡಿ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಅಮೆರಿಕದ ಸರ್ಕಾರವನ್ನೇ ವಂಚಿಸಿದ ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ. ಈ ವೀಸಾ ವಂಚನೆಯ ಮಾಸ್ಟರ್ ಮೈಂಡ್ಗಳು ಬೇರೆ ಯಾರು ಅಲ್ಲ, ಭಾರತೀಯ ಮೂಲದ ತೆಲುಗು ವ್ಯಕ್ತಿಗಳು. ಯೂನಿವರ್ಸಿಟಿಯಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಸುಳ್ಳು ಹೇಳಿ ಗೋಸ್ಟ್ ಜಾಬ್ ಅಂದ್ರೆ ಇಲ್ಲದ ಕೆಲಸಗಳನ್ನು ಸೃಷ್ಟಿಸಿ ಇವರು ಷಡ್ಯಂತ್ರ ಮಾಡ್ತಿದ್ರು ಎಂದು ಅಮೆರಿಕ ಸರ್ಕಾರ ಹೇಳಿದೆ. ಅಷ್ಟಕ್ಕೂ ಈ ವಂಚನೆ ನಡೆದಿದ್ದು ಹೇಗೆ? ಅಮೆರಿಕ ಪೊಲೀಸರ ಕೆಡ್ಡಕ್ಕೆ ಇವರು ಬಿದ್ದಿದ್ದು ಏನು? ಆ 5 ವರ್ಷಗಳ ಜೈಲು ಶಿಕ್ಷೆಯ ಕಹಾನಿ ಏನು? ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಎಸ್ ವೀಕ್ಷಕರೇ, ಈ ಪ್ರಕರಣದ ಇಬ್ಬರು ಪ್ರಮುಖ ಆರೋಪಿಗಳು 51 ವರ್ಷದ ಸಂಪತ್ ರಜಿಡಿ ಮತ್ತು ಶ್ರೀಧರ್ ಮೋಡಾ. ಇಬ್ಬರು ಕ್ಯಾಲಿಫೋರ್ನಿಯಾದ ಡಬ್ಲಿನ್ ನಲ್ಲಿ ವಾಸ ಮಾಡ್ತಾ ಇದ್ರು. ಕಳೆದ 10 ವರ್ಷಗಳಿಂದ ಅಮೆರಿಕದಲ್ಲೇ ಸೆಟಲ್ ಆಗಿದ್ದ ಇವರು H1B ವೀಸಾ ವ್ಯವಸ್ಥೆಯಲ್ಲಿರುವ ಲೂಪ್ ಹೋಲ್ಗಳನ್ನು ಬಳಸಿ ಅಕ್ರಮ ದಂಧೆ ಶುರು ಮಾಡಿದ್ದರು. ಸಂಪತ್ ರಜಿಡಿ ಎಂಬಾತ ಎಸ್-ಟಿಮ್ ಸಾಫ್ಟ್ವೇರ್ ಇಂಕ್ ಮತ್ತು ಅಪ್ಟ್ರೆಂಡ್ ಟೆಕ್ನಾಲಜೀಸ್ LLC ಎಂಬ 2 ವೀಸಾ ಪ್ರೊಸೆಸಿಂಗ್ ಕಂಪನಿಗಳನ್ನು ನಡೆಸ್ತಾ ಇದ್ದ. ಇನ್ನು ಇವನ ಪಾರ್ಟ್ನರ್ ಶ್ರೀಧರ್ ಮೋಡಾ ಎಂಬಾತ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದ ಅಗ್ರಿಕಲ್ಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ವಿಭಾಗದಲ್ಲಿ ಚೀಫ್ ಇನ್ಫಾರ್ಮೇಶನ್ ಆಫೀಸರ್ ಅಂದ್ರೆ CEO ಆಗಿ ಕೆಲಸ ಮಾಡ್ತಾ ಇದ್ದ. ಈ ಅಧಿಕಾರವನ್ನೇ ಬಳಸಿಕೊಂಡು ಇವರಿಬ್ಬರು ಅಮೆರಿಕ ಇಮಿಗ್ರೇಷನ್ ಇಲಾಖೆಯ ಕೆಂಗಣ್ಣಿಗೆ ಮಣ್ಣೆರಚಲು ಸ್ಕೆಚ್ ಹಾಕಿದ್ದರು ಎಂದು ಹೇಳಲಾಗ್ತಿದೆ. ಏನಿದು ಗೋಸ್ಟ್ ಜಾಬ್ ವಂಚನೆ? ವಿವಿಯಲ್ಲಿ ಇಲ್ಲದ ಕೆಲಸಕ್ಕೆ ನಕಲಿ ವೀಸಾ ಅರ್ಜಿ. ನೋಡಿ ವೀಕ್ಷಕರೇ, ಅಮೆರಿಕದಲ್ಲಿ H1B ವೀಸಾಗೆ ಅಪ್ಲೈ ಮಾಡುವಾಗ ನೀವು ಯಾವ ಕಂಪನಿಯಲ್ಲಿ ಅಥವಾ ಸಂಸ್ಥೆಯಲ್ಲಿ ಕೆಲಸ ಮಾಡಲಿದ್ದೀರಿ ಎಂಬ ವಿವರವನ್ನು ನೀಡಲೇಬೇಕು. ಸಂಪತ್ ರಜಿಡಿ ತನ್ನ ಕಂಪನಿಗಳ ಮೂಲಕ ಹೊರದೇಶದ ಉದ್ಯೋಗಿಗಳನ್ನು ಸಂಪರ್ಕಿಸಿ ನಿಮಗೆ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ ಕೆಲಸವನ್ನ ಕೊಡಿಸುತ್ತೇವೆ ಎಂದು ಆಮಿಷ ಒಡ್ತಾ ಇದ್ದ. ಇತ್ತ ಯೂನಿವರ್ಸಿಟಿಯಲ್ಲಿ CEO ಆಗಿದ್ದ ಶ್ರೀಧರ್ ಮೋಡಾ ತನ್ನ ಪ್ರಭಾವವನ್ನು ಬಳಸಿ ಈ ಅಭ್ಯರ್ಥಿಗಳು ಯೂನಿವರ್ಸಿಟಿಯ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಲಿದ್ದಾರೆ ಎಂದು ನಕಲಿ ಪತ್ರಗಳನ್ನ ಸಿದ್ಧಪಡಿಸಿಕೊಳ್ತಾ ಇದ್ದ. ಅಂದರೆ ಅಸಲಿಗೆ ಈ ಯೂನಿವರ್ಸಿಟಿಯಲ್ಲಿ ಅಂತಹ ಯಾವುದೇ ಕೆಲಸಗಳೇ ಇರ್ತಾ ಇರಲಿಲ್ಲ. ಇದನ್ನೇ ಅಮೆರಿಕದ ಪೊಲೀಸರು ಗೋಸ್ಟ್ ಜಾಬ್ ಅಂದ್ರೆ ಕೇವಲ ದಾಖಲೆಗಳಲ್ಲಿ ಮಾತ್ರ ಇರುವ ಕೆಲಸಗಳು ಎಂದು ಕರೆದಿದ್ದಾರೆ. ಈ ನಕಲಿ ದಾಖಲೆಗಳನ್ನು ತೋರಿಸಿ ಇವರು ಅಮೆರಿಕ ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆಯಿಂದ ವೀಸಾಗಳನ್ನು ಪಡೆದುಕೊಳ್ಳುತ್ತಿದ್ದರು ಎಂದು ತಿಳಿಸಲಾಗಿದೆ. 16 ಜನರ ಅವಕಾಶ ಕಿತ್ತುಕೊಂಡ ವಂಚಕರು. ವೀಸಾ ಸಿಕ್ಕ ಮೇಲೆ ಉದ್ಯೋಗಿಗಳು ಬೇರೆಯವರಿಗೆ H1B ವೀಸಾಗಳ ಸಂಖ್ಯೆ ಅಮೆರಿಕದಲ್ಲಿ ಸೀಮಿತವಾಗಿದೆ. ಪ್ರತಿ ವರ್ಷ ಸಾವಿರಾರು ಕಂಪನಿಗಳು ಲಾಟರಿ ಮೂಲಕ ಈ ವೀಸಾಗಳನ್ನು ಪಡೆಯಲು ಕಾಯ್ತಿರ್ತಾರೆ. ಅಂದರೆ ಸಂಪತ್ ಮತ್ತು ಶ್ರೀಧರ್ ಮಾಡಿದ ಈ ವಂಚನೆಯಿಂದಾಗಿ ಪ್ರಾಮಾಣಿಕವಾಗಿ ವೀಸಾಗೆ ಕಾಯ್ತಾ ಇದ್ದ ನೂರಾರು ಕಂಪನಿಗಳಿಗೆ ಅನ್ಯಾಯವಾಗಿದೆ. ಯೂನಿವರ್ಸಿಟಿಯ ಹೆಸರಿನಲ್ಲಿ ಇವರು ಸುಲಭವಾಗಿ ವೀಸಾ ಅಪ್ರೂವಲ್ ಅನ್ನ ಪಡಿತಾ ಇದ್ದಾರೆ. ಒಮ್ಮೆ ವೀಸಾ ಸಿಕ್ಕ ಮೇಲೆ ಆ ಉದ್ಯೋಗಿಗಳನ್ನ ಯೂನಿವರ್ಸಿಟಿಗೆ ಕಳಿಸುವ ಬದಲು ಇತರ IT ಕಂಪನಿಗಳಿಗೆ ಅಥವಾ ಕ್ಲೈಂಟ್ಗಳಿಗೆ ಸೇಲ್ ಮಾಡ್ತಾ ಇದ್ದಾರೆ. ಅಂದ್ರೆ ವೀಸಾ ಒಂದು ಹೆಸರಿನಲ್ಲಿ ಪಡೆಯುವುದು, ಕೆಲಸವನ್ನ ಇನ್ನೊಂದು ಕಡೆ ಮಾಡಿಸುವುದು. ಈ ಮೂಲಕ ಇವರು ಅಮೆರಿಕದ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಕೋಟಿ ಕೋಟಿ ಡಾಲರ್ ಕಮಿಷನ್ ಅನ್ನು ಸಂಪಾದಿಸ್ತಾ ಇದ್ದಾರೆ. ಜೂನ್ 2020ರಿಂದ ಜನವರಿ 2023ರವರೆಗೆ ಅಂದ್ರೆ ಸುಮಾರು 2.5 ವರ್ಷಗಳ ಕಾಲ ಇವರ ಈ ದಂಧೆ ನಡೀತಾ ಇತ್ತು ಎಂದು ಅಮೆರಿಕ ಸರ್ಕಾರ ಹೇಳಿಕೊಂಡಿದೆ. 5 ವರ್ಷಗಳ ಕಾಲ ಕಂಬಿ ಎಣಿಸುವುದು ಗ್ಯಾರಂಟಿ. ಆರೋಪಿಗಳಿಗೆ $2.5 ಲಕ್ಷ ದಂಡ. ಈ ಇಬ್ಬರು ತೆಲುಗು ವ್ಯಕ್ತಿಗಳು ಈಗ ಅಮೆರಿಕದ ನ್ಯಾಯಾಲಯದ ಮುಂದೆ ತಮ್ಮ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ ಎಂದು ಅಲ್ಲಿನ ಸರ್ಕಾರ ಹೇಳಿದೆ. ನಾವು ವಂಚನೆ ಮಾಡಿದ್ದೇವೆ, ನಕಲಿ ದಾಖಲೆ ಸೃಷ್ಟಿಸಿದ್ದೇವೆ ಎಂದು ಇವರು ತಪ್ಪೊಪ್ಪಿಗೆ ನೀಡಿದ್ದಾರೆ ಎಂದು ಅಮೆರಿಕ ನ್ಯಾಯಾಂಗ ಇಲಾಖೆ ಶುಕ್ರವಾರ ಬಿಡುಗಡೆ ಮಾಡಿದ ದಾಖಲೆಗಳಲ್ಲಿ ತಿಳಿಸಿದೆ. ಈ ವಂಚನೆಗಾಗಿ ಇವರಿಬ್ಬರಿಗೂ ತಲಾ 5 ವರ್ಷಗಳ ಜೈಲು ಶಿಕ್ಷೆ ಮತ್ತು ಸುಮಾರು $2.5 ಲಕ್ಷ ಅಂದ್ರೆ ಭಾರತೀಯ ರೂಪಾಯಿಗಳಲ್ಲಿ ಸರಿಸುಮಾರು 2 ಕೋಟಿಗೂ ಅಧಿಕ ದಂಡ ವಿಧಿಸುವ ಸಾಧ್ಯತೆ ಇದೆ. ಅಮೆರಿಕದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ವಂಚನೆ ಮಾಡಿದರೆ ಶಿಕ್ಷೆ ಎಷ್ಟು ಕಠಿಣವಾಗಿರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಷ್ಟು ವರ್ಷ ಕಷ್ಟಪಟ್ಟು ಅಮೆರಿಕದಲ್ಲಿ ಕಟ್ಟಿಕೊಂಡಿದ್ದ ಗೌರವ, ಅಧಿಕಾರ ಮತ್ತು ಆಸ್ತಿ ಎಲ್ಲವೂ ಈಗ ಮಣ್ಣು ಪಾಲಾಗಿದೆ. 5 ಫೆಡರಲ್ ಏಜೆನ್ಸಿಗಳಿಂದ ಜಂಟಿ ಬೇಟೆ. ಹೋಮ್ಲ್ಯಾಂಡ್ ಸೆಕ್ಯೂರಿಟಿ,
IRS ಕಣ್ಗಾವಲು. ಈ ವಂಚನೆಯ ಜಾಲವನ್ನ ಪತ್ತೆ ಹಚ್ಚಲು ಅಮೆರಿಕದ ಒಂದು ಇಲಾಖೆ ಸಾಕಾಗಲಿಲ್ಲ. ಬರೋಬ್ಬರಿ 5 ಫೆಡರಲ್ ಏಜೆನ್ಸಿಗಳು ಜಂಟಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿದವು. ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ನ ಡಿಪ್ಲೊಮ್ಯಾಟಿಕ್ ಸೆಕ್ಯೂರಿಟಿ ಸರ್ವಿಸ್, ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇನ್ವೆಸ್ಟಿಗೇಷನ್, ಟ್ರೆಜರಿ ಇನ್ಸ್ಪೆಕ್ಟರ್ ಜನರಲ್ ಮತ್ತು USCISನ ಫ್ರಾಡ್ ಡಿಟೆಕ್ಷನ್ ವಿಭಾಗಗಳು ಒಟ್ಟಾಗಿ ಈ ಷಡ್ಯಂತ್ರವನ್ನ ಬಯಲಿಗೆಳೆದಿವೆ. ಶ್ರೀಧರ್ ಮಾಡ ತಾನು ಕೆಲಸ ಮಾಡುತ್ತಿದ್ದ ಯೂನಿವರ್ಸಿಟಿಯ ಉನ್ನತ ಅಧಿಕಾರಿಗಳ ಗಮನಕ್ಕೆ ತರದೆ ಅವರ ಸಹಿ ಮತ್ತು ಲೆಟರ್ ಹೆಡ್ಗಳನ್ನ ದುರುಪಯೋಗಪಡಿಸಿಕೊಂಡಿದ್ದ ಎಂಬುದು ತನಿಖೆಯಲ್ಲಿ ಸಾಬೀತಾಗಿದೆ. ಅಮೆರಿಕದಂತಹ ದೇಶದಲ್ಲಿ ಸರ್ಕಾರಿ ಉನ್ನತ ಹುದ್ದೆಯಲ್ಲಿದ್ದುಕೊಂಡು ಇಂತಹ ಕೃತ್ಯ ಎಸಗುವುದು ಅಕ್ಷಮ್ಯ ಅಪರಾಧ ಎಂದು ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಪ್ರಾಮಾಣಿಕ ಉದ್ಯೋಗಿಗಳಿಗೆ ವಂಚಕರ ಮೋಸ. IT ಉದ್ಯಮಕ್ಕೆ H1B ವೀಸಾ ವಂಚನೆ ಬಿಸಿ. ಈ ಘಟನೆಯಿಂದಾಗಿ ಅಮೆರಿಕದಲ್ಲಿ ಕೆಲಸ ಮಾಡುತ್ತಿರುವ ಭಾರತೀಯರ ಮೇಲೆ ಸಂಶಯದ ಕಣ್ಣು ಬೀಳುವಂತಾಗಿದೆ. ಸಾವಿರಾರು ಭಾರತೀಯರು ಕಷ್ಟಪಟ್ಟು ಲಾಟರಿ ಸಿಸ್ಟಮ್ ಮೂಲಕ H1B ವೀಸಾ ಪಡೆದು ಅಲ್ಲಿ ನೆಲೆಸಿದ್ದಾರೆ. ಆದರೆ ಇಂತಹ ಕೆಲವು ವ್ಯಕ್ತಿಗಳು ಮಾಡುವ ಮೋಸದಿಂದಾಗಿ ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ಬರುತ್ತದೆ. ಅಸಲಿಗೆ ಈ ವಂಚಕರು ನಡೆಸಿದ ದಂಧೆಯಿಂದಾಗಿ ಸರಿಯಾದ ನಿಯಮಗಳನ್ನು ಪಾಲಿಸುವ ಸಣ್ಣ ಮತ್ತು ಮಧ್ಯಮ ಗಾತ್ರದ ಕಂಪನಿಗಳಿಗೆ ವೀಸಾ ಲಾಟರಿಯಲ್ಲಿ ಸೀಟುಗಳೇ ಸಿಗ್ತಾ ಇವೆ. ನಿಯಮದ ಪ್ರಕಾರ ಇರುವವರಿಗೆ ಇಲ್ಲಿ ಅನ್ಯಾಯವಾಗಿತ್ತು. ಅಮೆರಿಕದ ಸಹಾಯಕ ಅಟಾರ್ನಿ ಡೌಗ್ಲಸ್ ಹರ್ಮನ್ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದು ಇವರಿಗೆ ಗರಿಷ್ಠ ಶಿಕ್ಷೆಯನ್ನು ಕೊಡಿಸಲು ಪಣ ತೊಟ್ಟಿದ್ದಾರೆ. ತೆಲುಗು ರಾಜ್ಯದ ಯುವಕರಿಗೆ ಎಚ್ಚರಿಕೆಯ ಸಂದೇಶ. ಅಡ್ಡದಾರಿಯಲ್ಲಿ ಅಮೆರಿಕ ಕನಸು ಕಂಡರೆ ಜೈಲೇ ಗತಿ. ವಿಶೇಷವಾಗಿ ಆಂಧ್ರ ಮತ್ತು ತೆಲಂಗಾಣದ ಸಾವಿರಾರು ಯುವಕರು ಪ್ರತಿ ವರ್ಷ ಅಮೆರಿಕಕ್ಕೆ ಹೋಗ್ತಾರೆ. ಇಂತಹ ಸಮಯದಲ್ಲಿ ತಮ್ಮದೇ ಸಮುದಾಯದ ನಾಯಕರು ಅಥವಾ ವ್ಯಕ್ತಿಗಳು ನಡೆಸುವ ವೀಸಾ ಪ್ರೊಸೆಸಿಂಗ್ ಕಂಪನಿಗಳ ಮೇಲೆ ಅತಿಯಾದ ನಂಬಿಕೆ ಇಡುವ ಮುನ್ನ ಎಚ್ಚರ ವಹಿಸಬೇಕು ಎಂದು ತಜ್ಞರು ಎಚ್ಚರಿಸುತ್ತಿರ್ತಾರೆ. ಕೆಲಸ ಇಲ್ಲದಿದ್ದರೂ ಕೆಲಸ ಇದೆ ಎಂದು ಸುಳ್ಳು ಹೇಳಿ ವೀಸಾ ಕೊಡಿಸುವ ಏಜೆಂಟ್ಗಳ ಮಾತು ನಂಬಿದ್ರೆ ಕೇವಲ ಏಜೆಂಟ್ ಮಾತ್ರವಲ್ಲ, ಆ ವೀಸಾ ಪಡೆದ ಉದ್ಯೋಗಿಗಳು ಕೂಡ ಸಂಕಟಕ್ಕೆ ಸಿಲುಕ್ತಾರೆ. ಅವರ ವೀಸಾ ರದ್ದಾಗುವುದಲ್ಲದೆ ಅಮೆರಿಕದಿಂದ ಬ್ಲಾಕ್ ಲಿಸ್ಟ್ ಆಗಿ ಹೊರಹಾಕಲ್ಪಡುತ್ತಾರೆ. ಸಂಪತ್ ಮತ್ತು ಶ್ರೀಧರ್ ಮಾಡರ್ ಅವರ ಕತೆ ಈಗ ಇಡೀ ಅಮೆರಿಕದಲ್ಲಿರುವ ಭಾರತೀಯ ಸಮುದಾಯಕ್ಕೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಒಟ್ಟಿನಲ್ಲಿ ಅಮೆರಿಕದ ಕನಸಿನ ಲೋಕದಲ್ಲಿ ಶಾರ್ಟ್ ಕಟ್ ಹುಡುಕಲು ಹೋದ ಇಬ್ಬರು ತೆಲುಗು ವ್ಯಕ್ತಿಗಳು ಈಗ ಕತ್ತಲ ಕೋಣೆಯಲ್ಲಿ ಹೋಗುವ ಹಂತಕ್ಕೆ ತಲುಪಿದ್ದಾರೆ. H1B ವೀಸಾ ವಂಚನೆ ಅಂದ್ರೆ ಅದು ಬರೀ ದಾಖಲೆಗಳ ತಪ್ಪಲ್ಲ, ಅದು ಅಮೆರಿಕದ ಆರ್ಥಿಕತೆ ಮತ್ತು ಭದ್ರತೆಯ ಜೊತೆ ಆಡುವ ಚೆಲ್ಲಾಟ ಎಂದು ಅಲ್ಲಿನ ಸರ್ಕಾರ ಸಾಬೀತುಪಡಿಸಿದೆ. ಇನ್ಮುಂದೆ ವೀಸಾ ವಿಚಾರದಲ್ಲಿ ಇಂತಹ ದಂಧೆ ನಡೆಸುವವರಿಗೆ ಈ ಪ್ರಕರಣ ಒಂದು ದೊಡ್ಡ ಪಾಠವಾಗಲಿದೆ. ಅಮೆರಿಕದಲ್ಲಿ ನಿಯಮ ಪಾಲನೆ ಮುಖ್ಯವೇ ಹೊರತು ಇಂತಹ ಮೋಸದ ಜಾಲಗಳಲ್ಲ ಎಂಬುದು ಈಗ ಜಗತ್ತಿಗೆ ಗೊತ್ತಾಗಿದೆ. ಅದರಲ್ಲೂ ವೀಸಾ ವಿಚಾರದಲ್ಲಿ ಟ್ರಂಪ್ ಕಠಿಣ ರೂಲ್ಸ್ಗಳನ್ನು ಜಾರಿಗೆ ತಂದಿದ್ದಾರೆ. ಸಂಪತ್ ಮತ್ತು ಶ್ರೀಧರ್ ಅವರ ಭವಿಷ್ಯ ಈಗ ಅಮೆರಿಕದ ಕೈಯಲ್ಲಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಯೂಟ್ಯೂಬ್ ಪೇಜ್, ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.